ಒಂದು ಕಾಲದಲ್ಲಿ ಹುಲ್ಲಿನ ಪೊದೆಯಲ್ಲಿ ಇರುವೆ ಮತ್ತು ಮಿಡತೆ ಎರಡೂ ವಾಸವಾಗಿದ್ದವು. ಮತ್ತು ಇರುವೆಗಳು ದಿನವಿಡೀ ಕಷ್ಟಪಟ್ಟು ದುಡಿದು ರೈತನ ಗದ್ದೆಯಿಂದ ಕಾಳುಗಳನ್ನು ತಂದು ಕೂಡಿ ಹಾಕುತ್ತಿದ್ದವು. ಮತ್ತು ಅದು ತುಂಬಾ ಕಷ್ಟಪಟ್ಟು ಮತ್ತು ಸಂಯಮದಿಂದ ದುಡಿಯುತ್ತಿದ್ದವು. ಮತ್ತು ಮುಂಜಾನೆಯಾಗುತ್ತಲೇ ಇರುವೆಗಳು ತೋಟದತ್ತ ಧಾವಿಸುತ್ತಿದ್ದವು ಮತ್ತು ಅವುಗಳ ಕೈಯಲ್ಲಿ ಆದಷ್ಟು ಕಾಳುಗಳನ್ನು ತುಂಬಿಕೊಂಡು ಮನೆಗೆ ಹಿಂತಿರುಗುತ್ತಿದ್ದವು. ಮತ್ತು ಅವುಗಳನ್ನು ಪೆಟ್ಟಿಗೆಯಲ್ಲಿ ಕೂಡಿಟ್ಟು ಮತ್ತಷ್ಟು ತರಲು ಹಿಂತಿರುಗುತ್ತಿದ್ದವು. ಮತ್ತೊಂದು ಕಡೆ ಮಿಡತೆಯು ಬಹಳ ಸೋಮಾರಿಯಾಗಿತ್ತು ಮತ್ತು ದಿನವಿಡೀ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ತನ್ನ ಪಾಡಿಗೆ ತಾನು ಹಾಡು ಹಸೆ ಹೇಳಿಕೊಂಡು ಸಿಕ್ಕಿದ್ದನ್ನು ತಿನ್ನುತ್ತಾ ಖುಷಿಯಾಗಿ ಇರುತ್ತಿತ್ತು. ಮತ್ತು ಅದು ತನ್ನ ಜೀವನವನ್ನು ಅತಿ ಮೋಜಿನಿಂದ ಕಳೆಯುತ್ತಿತ್ತು ಮತ್ತು ನಾಳೆಯ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಮತ್ತು ಅದು ಬಡ ಇರುವೆಗಳ ಮೇಲೆ ಅವಲಂಬಿತವಾಗಿತ್ತು. ಹೀಗೆ ಮಿಡತೆಯ ದಿನಗಳು ಆರಾಮವಾಗಿ ಕಳೆಯುತ್ತಿತ್ತು. ಅದು ಬೆಚ್ಚಗೆ ತಿಂದುಂಡು ಆರಾಮವಾಗಿ ಮಲಗಿ ತನ್ನ ಜೀವನವನ್ನು ಸಾಗಿಸತೊಡಗಿತ್ತು. ಇದಕ್ಕೆಲ್ಲ ಕಾರಣ ಇರುವೆಗಳು. ಅವು ಕಷ್ಟಪಟ್ಟು ತಂದು ಕೂಡಿ ಹಾಕಿದ ದವಸ ಧಾನ್ಯಗಳು. ಹೀಗೆ ಒಂದು ದಿನ ಇರುವೆಗಳು ಸಾಲಿನಲ್ಲಿ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೊರಟಾಗ ಅದರಲ್ಲಿ ಒಂದು ಇರುವೆಯು ತಲೆ ಸುತ್ತಿ ಬಿದ್ದಿತು ಮತ್ತು ಅದು ನಿಶ್ಶಕ್ತಿಗೊಂಡಿತ್ತು. ಮತ್ತು ಇದನ್ನು ನೋಡಿದ ಮಿಡತೆಯು ಇರುವೆಯನ್ನು ನೋಡಿ ನಗತೊಡಗಿತು. ಮತ್ತು ಇರುವೆ ಕೇಳಿತು, ಮಿಡತೆಯೇ, ನೀನು ನನಗೆ ಈ ಧಾನ್ಯವನ್ನು ಎತ್ತುಕೊಂಡು ಹೋಗುವಲ್ಲಿ ಸಹಾಯ ಮಾಡ್ತೀಯಾ? ನಾನು ನಿನಗೆ ಬಹಳ ಕೃತಜ್ಞಳಾಗಿರ್ತೇನೆ. ಆದರೆ ಮಿಡತೆಯು ಅದನ್ನು ತಿರಸ್ಕರಿಸಿ ಅದು ಸಂಗೀತದೊಂದಿಗೆ ನೃತ್ಯ ಮಾಡತೊಡಗಿತು. ಮತ್ತು ಇರುವೆಗಳು ತಮ್ಮ ಸ್ವಶಕ್ತಿಯಿಂದ ಕಾಳನ್ನು ಎತ್ತಿದವು. ನೀನಿಷ್ಟು ಯಾಕೆ ಕಷ್ಟಪಡ್ತೀಯ ಇರುವೆ? ಹೀಗೆಂದಿತು ಮಿಡತೆ. ಬಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ನನ್ನ ಹಾಡು ಕೇಳು. ಬೇಸಿಗೆ ಎಷ್ಟು ಚಂದ ಇದೆ, ಎಷ್ಟು ತಂಗಾಳಿ ಬೀಸ್ತಿದೆ. ಯಾಕಿಷ್ಟೆಲ್ಲ ಕೆಲಸ ಮಾಡಿ ದಣಿತ್ಯಾ? ಈಗ ಇರುವೆ ಅದರ ಮಾತನ್ನು ತಿರಸ್ಕರಿಸಿತು ಮತ್ತು ತನ್ನ ಕೆಲಸದ ಕಡೆ ಗಮನವನ್ನು ಕೊಡುತ್ತಾ ಕಾಳುಗಳನ್ನು ತರಲು ಗದ್ದೆಯ ಕಡೆ ಹೊರಟಿತು. ಇದನ್ನು ನೋಡಿದ ಮಿಡತೆ ಜೋರಾಗಿ ನಗತೊಡಗಿತು. ಎಷ್ಟು ಮೂರ್ಖ ಇರುವೆ ನೀನು. ಇರುವೆಯನ್ನು ಹೀಗೆಂದು ಕರೆಯಿತು, ಬಾ, ನನ್ ಜೊತೆ ಡ್ಯಾನ್ಸ್ ಮಾಡು. ಕೆಲಸದ ಬಗ್ಗೆ ಮರಿ, ಈ ಸಮ್ಮರ್ನ ಎಂಜಾಯ್ ಮಾಡು. ನಾವು ಚಳಿಗಾಲಕ್ಕಾಗಿ ಆಹಾರವನ್ನ ಕೂಡಿಡ್ತಾ ಇದೀವಿ. ಹೀಗೆಂದಿತು ಇರುವೆ. ನಾವು ನಿನಗ್ ಕೂಡ ಇದನ್ನೇ ಹೇಳ್ತಾ ಇದೀವಿ. ಚಳಿಗಾಲದ ಬಗ್ಗೆ ಈಗ ಯಾಕೆ ಯೋಚನೆ? ಹೀಗೆಂದಿತ್ತು ಮಿಡತೆ. ನೀನು ಈಗಿನ ಊಟದ ಬಗ್ಗೆ ಪ್ಲಾನ್ ಮಾಡು. ಚಳಿಗಾಲದ ಊಟದ ಬಗ್ಗೆ ಪ್ಲಾನ್ ಮಾಡಕ್ ಟೈಮ್ ಇದೆ. ಆದರೆ ಇರುವೆಗೆ ಮಿಡತೆಯ ಬಗ್ಗೆ ಗೊತ್ತಿದ್ದರಿಂದ ಅದು ತಲೆ ಬಗ್ಗಿಸಿ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ಆದರೆ ಮಿಡತೆ ಮಾತ್ರ ಸಂತೋಷದಿಂದ ಹಾಡು ನೃತ್ಯ ಮಾಡುತ್ತಾ ಹುಲ್ಲುಗಾವಲಿನ ಕಡೆ ಹೊರಟಿತು. ಮಿಡತೆಯ ನಡತೆ ಇನ್ನೂ ಕೆಲವು ದಿನಗಳು ಹೀಗೆ ಮುಂದುವರಿಯಿತು. ಕೆಲಸವನ್ನು ಮಾಡುವ ಬದಲು ಮತ್ತು ಚಳಿಗಾಲಕ್ಕೆ ಕಾಳುಗಳನ್ನು ಕೂಡಿಡುವ ಬದಲು ಅದು ಹಾಡು ಹಸೆ ಆಟಗಳಲ್ಲಿ ತನ್ನ ಕಾಲವನ್ನು ಕಳೆಯತೊಡಗಿತ್ತು. ಮತ್ತು ಅದಕ್ಕೆ ಬೇಸಿಗೆ ಇನ್ನೂ ಕೆಲವು ಕಾಲ ಮಾತ್ರ, ನಂತರ ಮಳೆ ಮತ್ತು ಚಳಿಗಾಲವಿದೆ ಎನ್ನುವುದೇ ಮರೆತು ಹೋಯಿತು. ಬೇಸಿಗೆಯ ಕಾಲ ಕಳೆಯತೊಡಗಿತ್ತು. ಎಲೆಗಳು ಉದುರತೊಡಗಿತ್ತು. ಅದರೊಂದಿಗೆ ಚಳಿಗಾಲವು ಬರತೊಡಗಿತ್ತು ಮತ್ತು ಸೂರ್ಯನು ಆಗೀಗಷ್ಟೇ ಕಾಣಿಸುತ್ತಿದ್ದ. ಆಗ ಬೆಳಗ್ಗೆಯು ತುಂಬಾ ಕಡಿಮೆ ಪ್ರಮಾಣದಾಗಿತ್ತು. ಕತ್ತಲೆಯ ರಾತ್ರಿಗಳು ಉದ್ದನೆಯದಾಗಿದ್ದವು. ಮಂಜು ಕೂಡ ಸುರಿಯತೊಡಗಿತ್ತು. ಈಗ ಮಿಡತೆಯು ನಡುಗತೊಡಗಿತ್ತು. ತಣ್ಣನೆ ಗಾಳಿಯಲ್ಲಿ ಮರುಗತೊಡಗಿತ್ತು ಮತ್ತು ಅದು ತನ್ನ ದೇಹವನ್ನು ಒಣಗಿದ ಎಲೆಗಳಿಂದ ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಅದಕ್ಕೆ ಆಹಾರವು ಸಿಗದೆ ಹಸಿವಿನಿಂದ ಕಂಗಾಲಾಗಿತ್ತು. ಆಹಾರವನ್ನು ಸೇವಿಸುತ್ತಿದ್ದರೆ ತಾನು ಸಾಯುವುದು ಖಚಿತವೆಂದು ಅದಕ್ಕೆ ತಿಳಿಯಿತು. ಈ ಸಮಯದಲ್ಲಿ ಮಿಡತೆಗೆ ಇರುವೆಗಳ ನೆನಪಾಗಿ ತುಂಬಾ ಮರುಕಪಟ್ಟಿತು ಮತ್ತು ಇರುವೆಗಳು ಹೇಳಿದ್ದನ್ನು ಕೇಳಬೇಕೆಂದುಕೊಂಡಿತು. ಈಗ ಮಿಡತೆಯು ಮೊದಲಿನಂತೆ ಹಾಡು ಮತ್ತು ನೃತ್ಯವನ್ನು ಮಾಡಲು ಆಗುತ್ತಿರಲಿಲ್ಲ. ಅದು ಶೀತ ಮತ್ತು ಹಸಿವಿನಿಂದ ಕಂಗಾಲಾಗಿತ್ತು ಮತ್ತು ಮನೆಯಿಲ್ಲದೆ ಒದ್ದಾಡುತ್ತಿತ್ತು ಮತ್ತು ಮಂಜು ಪೂರಿತ ವಾತಾವರಣದಲ್ಲಿ ಇರಲಾಗದೆ ಒದ್ದಾಡುತ್ತಿತ್ತು. ಆಹಾರ ಸಿಗದೆ ಕಂಗಾಲಾಗಿತ್ತು. ಎಲ್ಲಿಗೋಗ್ಲಿ, ಏನ್ ಮಾಡ್ಲಿ? ಹೀಗೆಂದು ಮಿಡತೆಯು ನಡುಗತೊಡಗಿತ್ತು.
ಈಗ ಅದರ ತಲೆಯಲ್ಲಿ ಯೋಚನೆಗಳು ಬರತೊಡಗಿದವು. ಅದು ಮುಂದಿನ ಬೇಸಿಗೆಯನ್ನು ನೋಡದೆ ಸತ್ತು ಹೋಗುತ್ತೇನೆ ಎನಿಸಿತು ಮತ್ತು ಕಾಳು ದವಸಗಳನ್ನು ಕೂಡಿಡದ ಕಾರಣ ತಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಮರುಗತೊಡಗಿತ್ತು. ಮತ್ತು ಇರುವೆಗಳು ಕಷ್ಟಪಟ್ಟು ಕೂಡಿಟ್ಟ ಆಹಾರವನ್ನು ತಿಂದು ಸಂಭ್ರಮಿಸುತ್ತಿರುವುದನ್ನು ನೋಡಿ ತಾನು ಹೀಗೆ ಮಾಡಲಾಗಲಿಲ್ಲವಲ್ಲ ಎಂದು ಬೇಸರಿಸಿಕೊಂಡಿತು. ನಾನು ಇರುವೆ ಹತ್ರ ಹೋಗ್ತೀನಿ, ಅಲ್ಲೋಗಿ ಊಟ ಮತ್ತು ಇರೋಕ್ ಜಾಗ ಕೇಳ್ತೀನಿ. ಹೀಗೆಂದು ಮಿಡತೆಯು ತನಗೆ ತಾನೇ ನಿರ್ಧರಿಸಿಕೊಂಡು ಇರುವೆಗಳು ಇರುವ ವಸತಿಯ ಕಡೆಗೆ ಹೊರಟಿತು. ಹಲೋ ಇರುವೆಗಳೇ, ಹೀಗೆಂದು ಅಳತೊಡಗಿತು. ಇಲ್ಲೋಡಿ, ನಾನು ಬಂದೆ, ನಿಮ್ಗೆ ಹಾಡು ಹಾಡ್ತೀನಿ. ಬೆಂಕಿ ಮುಂದೆ ಬೆಚ್ಚಗೆ ಚಳಿ ಕಾಸ್ತಾ, ಅಷ್ಟರಲ್ಲಿ ನೀವು ಆ ಏಣಿ ಇಟ್ಕೊಂಡು ನಿಮ್ಮ ಊಟನ ನನಗೆ ತಗೊಂಡು ಬನ್ನಿ. ಬೇಡ ಬೇಡ ಮಿಡತೆಯೇ, ನಮ್ಗೆ ನಿನ್ನ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟ ಇಲ್ಲ. ಅದು ಇರುವೆಗಳಲ್ಲಿ ಬೇಡತೊಡಗಿತು. ತನಗೆ ತಿನ್ನಲು ಏನನ್ನಾದರೂ ಕೊಡಿ, ಇಲ್ಲ ಸಾಯುತ್ತೇನೆ ಎಂದಿತು. ಏನು? ಹೀಗೆಂದವು ಇರುವೆಗಳು ಆಶ್ಚರ್ಯದಿಂದ. ಚಳಿಗಾಲಕ್ಕಾಗಿ ನೀನೇನನ್ನು ಕೂಡಿಟ್ಕೊಂಡಿಲ್ವಾ? ಬೇಸಿಗೆಗಾಲದಲ್ಲಿ ನೀನ್ ಏನ್ ಮಾಡ್ತಾ ಇದ್ದೆ? ನನಗೆ ಆಹಾರ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ಮಿಡತೆಯು ಹೀಗೆಂದಿತು. ನಾನು ಬಿಸಿ ಇದ್ದೆ ಹಾಡಾಡೋದ್ರಲ್ಲಿ, ಊಟದ ಬಗ್ಗೆ ಯೋಚನೆ ಮಾಡೋಷ್ಟರಲ್ಲಿ ಬೇಸಿಗೆ ಹೋಗಿತ್ತು. ಇದನ್ನು ಕೇಳಿದ ಇರುವೆಗಳು ಮಿಡತೆಯ ಮಾತಿಗೆ ಸೋಗು ಹಾಕದೆ ತಮ್ಮ ಬೆನ್ನನ್ನು ತಿರುಗಿಸಿಕೊಂಡು ತಮ್ಮ ಕೆಲಸದಲ್ಲಿ ಮಗ್ನವಾದವು. ಆದರೆ ಕಷ್ಟದಲ್ಲಿ ಸಹಾಯ ಕೇಳಿದ ಇರುವೆ ಮಾತ್ರ ಮಿಡತೆಯನ್ನು ನೋಡಿ ಹೀಗೆಂದಿತು. ಇಡೀ ಬೇಸಿಗೆ ಕಾಲ ನಾವು ಕಷ್ಟಪಟ್ಟು ಧಾನ್ಯಗಳನ್ನು ಸಂಗ್ರಹಿಸಿದ್ದೇವೆ. ನೀನು ಹಾಡು ಕುಣಿತದಲ್ಲಿ ನಿನ್ನ ಕಾಲವನ್ನ ಕಳೀತಿದ್ಯಾ ಮತ್ತು ಚಳಿಗಾಲದ ಬಗ್ಗೆ ನೀನ್ ಸ್ವಲ್ಪನೂ ಯೋಚಿಸ್ಲಿಲ್ಲ. ಹಾಡೋದಕ್ಕೆ ಬೇರೆ ಜಾಗ ಹುಡ್ಕೋ, ನಿಂಗೆ ಊಟ ವಸತಿ ಇಲ್ಲಿ ಸಿಗೋದಿಲ್ಲ, ಕ್ಷಮಿಸು ಏಕೆಂದು ಹೇಳುತ್ತಾ ಇರುವೆಯು ಮಿಡತೆಯ ಮುಖದ ಮೇಲೆ ಬಾಗಿಲನ್ನು ಹಾಕಿತು. ಮಿಡತೆಗೆ ಅಳುವುದನ್ನು ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ.